ಅಂಚೆ ಕಚೇರಿಗೆ ಪೋಸ್ಟ್ ಮಾಸ್ಟರ್ ಆಗಿ ಅಧಿಕಾರ ಸ್ವೀಕರಿಸಿದ ಅಬ್ದುಲ್ ರೆಹಮಾನ್ ಇಟಗಿ ಅವರಿಗೆ ಸರ್ಕಾರಿ ಅಂಚೆ ಕಚೇರಿ ಕಟ್ಟಡವಿಲ್ಲದೆ ದಿನನಿತ್ಯ ಕಾರ್ಯನಿರ್ವಹಿಸಲು ತೊಂದರೆ ಆಗುತ್ತಿದ್ದು, ತಾತ್ಕಾಲಿಕವಾಗಿ ಖಾಸಗಿ ಬಾಡಿಗೆ ಕಟ್ಟಡದ ಪೋಸ್ಟ್ ಅಂಚೆ ಕಚೇರಿಯನ್ನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರು ಉದ್ಘಾಟಿಸಿದರು. ಹೌದು, ಕೊಪ್ಪಳ ಜಿಲ್ಲೆ ಕೂಕನೂರ ತಾಲೂಕಿನ ಎರೆಹಂಚನಾಳ ಗ್ರಾಮದಲ್ಲಿ ಕಳೆದ 50 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಶಿವಣ್ಣ ಶಾಂತಪ್ಪ ಯಾಳಗಿ ಅವರು ತಮ್ಮ ಸ್ವಂತ ಮನೆಯಲ್ಲಿಯೇ ಸರ್ಕಾರದ ಬಾಡಿಗೆ ಪಡೆಯದೆ ಇಲ್ಲಿವರೆಗೂ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದರು. ಅವರ ನಿವೃತ್ತಿ ಬಳಿಕ ದಿನನಿತ್ಯ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದರೆ ತುಂಬಾ ಕಷ್ಟವಾಗುತ್ತದೆ. ಗ್ರಾಮಕ್ಕೆ ಸರ್ಕಾರದಿಂದ ನೂತನ ಅಂಚೆ ಕಚೇರಿ ಕಾರ್ಯಾಲಯವನ್ನ ಮಾಡಿಸಿಕೊಡುವಂತೆ ಪೋಸ್ಟ್ ಮಾಸ್ಟರ್ ಇಟಗಿ ಅವರು ನೇತೃತ್ವದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ಮನವಿ ಪತ್ರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ನಿಮ್ಮ ಮನವಿ ಪತ್ರವನ್ನ ಕೊಪ್ಪಳ ಲೋಕಸಭಾ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಗ್ರಾಮದಲ್ಲೊಂದು ನೂತನ ಸರ್ಕಾರಿ ಅಂಚೆ ಕಚೇರಿ ಕಟ್ಟಡವನ್ನ ಮಾಡಿಸಿಕೊಡಲು ಕಳುಹಿಸಿಕೊಡುವುದಾಗಿ ಮಾತನಾಡಿ ಭರವಸೆ ನೀಡಿದರು. 9/2025 ಅಬ್ದುಲ್ ರೆಹಮಾನ್ ಖಾನ್ ಅವರು ನಮ್ಮ ನೂತನ ಅಂಚೆ ಕಚೇರಿ ಅಧಿಕಾರಿಗಳಾಗಿ ನಮ್ಮ ಎರೆಹಂಚಲದಾಗ ಇವತ್ತು ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು. ಶಿವಣ್ಣ ಯಾಳಗಿ ಅವರು ನಿವೃತ್ತಿ ಹೊಂದಿದ ಕಾರಣ ಅವರು ಏನೋ ಸ್ವಂತ ಆಫೀಸ್ ಬಿಲ್ಡಿಂಗ್ ಇತ್ತು, ಅವ್ರ ಮನೆ ಇತ್ತು, ಮನೆಯಲ್ಲಿ ಮಾಡ್ಕೊಂಡಿದ್ರು. ಇವ್ರಿಗೇನಪ್ಪ ಇವರು ಒಂದು ಸ್ವಂತ ಇದ್ರೊಳಗ ಮಾಡಕ್ ಆಗಾಗಲ್ಲ ಅಂದಾಗ ಇವತ್ತು ಬೇರೆದವ್ರು ಬಂದಾಗ ಇನ್ನೊಬ್ರ ಮನೆಗಂತೂ ಮಾಡಕ್ಕಾಗಲ್ಲ. ಒಂದು ಬಾಡಿಗೆ ತಾತ್ಕಾಲಿಕ ಬಾಡಿಗೆ ಕಟ್ಟಡದೊಳಗ ಇವರು ಕಾರ್ಯನಿರ್ವಹಿಸುತ್ತಾರೆ. ಇವರು ಅದೇ ತರನಾಗಿ ನಮಗ್ ಮನವಿ ಸಲ್ಲಿಸಿದ್ದಾರೆ. ಇವರು ಆ ಮನವಿಯನ್ನ ಮುಂದೆ ಏನೈತಿ ನಾನೆಲ್ಲ ಇವ್ರಿಗೆ ಎಂ ಪಿ ಆರ್ಗೆ ಆಯ್ತು, ಡಿ.ಸಿ ಜಿಲ್ಲಾಧಿಕಾರಿಗೆ ಆಯ್ತು, ಆಮೇಲೆ ಕಂದಾಯ ಸಚಿವರಿಗೆ ಆಯ್ತು ಮೇಲೆ ಕಳಿಸಿ ಒಂದು ಹೊಸ ಬಿಲ್ಡಿಂಗ್ ಶೀಘ್ರದಲ್ಲಿ ಹಾಕಿಸ್ಕೊಡೋ ಅಂತ ವಿಚಾರನ ನಾನು ಅದನ್ನ ಅವ್ರಿಗೆ ಮಾಡ್ತೀನಿ. ಮಾಡಿದ ಏನೈತಿ ಆ ಪ್ರಕಾರ ಈ ಮನವಿ ಪ್ರಕಾರ ಸ್ವೀಕಾರ ಮಾಡ್ಕೊಂಡು ಇದನ್ನೇನೈತಿ ಆ ಪ್ರಕಾರ ಮಾಡ್ತೀವಿ. ಇವ್ರಿಗೆ ಆಲ್ರೆಡಿ ಪಂಚಾಯತ್ ಯಾರಿಗೇನು ಮನವಿ ಸಲ್ಲಿಸ್ಯಾರ ಅಂತ ಹೇಳಿದ್ರು. ಪಂಚಾಯತ್ ಯಾರು ಕೂಡ ಇವತ್ತು ಅದು ಹೆಚ್ಚು ಒತ್ತು ಕೊಡ್ಬೇಕಂತ ನಾನು ಈ ಮೂಲಕ ಹೇಳ್ಬಲ್ಲೆ ನಾನು. ಆಮೇಲೆ ಇವತ್ತು ಏನಾಗುತ್ತೆ ಅಂದ್ರೆ ಇವತ್ತು ಪಂಚಾಯತಿ ಕಾರ್ಯ ಪಿಡಿ ಅವ್ರಿಗೂ ಸಲ್ಲಿಸ್ಯಾರ, ಅವತ್ತು ಒಂದು ಅಧ್ಯಕ್ಷರಿಗೆ ಸಲ್ಲಿಸ್ಯಾರ ಅಂತ ಇದು ಒಂದು ಏನೈತಿ ಇದಕ್ಕೆ ಹಚ್ಚ ಕೊಟ್ಟಾರ. ಆ ಪ್ರಕಾರ ಅವರು ಕೂಡ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾಡಂತ ಒಂದ್ ಬಿಲ್ಡಿಂಗ್ ಸ್ವಂತ ಕಟ್ಟಡ ಮಾಡಂತ ವಿಚಾರ ಆಗ್ಬೇಕು. ಇದೇ ತರ ಈಗ ಎಷ್ಟು 45 ವರ್ಷದಿಂದ ನಾವು ಸೇವೆ ಮಾಡ್ಕೊಂತ ಬಂದ್ರು, ಸ್ವಂತ ಮನೆ ಮಾಡ್ಯಾರ. ಇನ್ನು ಮ್ಯಾಗಂತೂ ಇವತ್ತು ಬೇರೆ ಬೇರೆ ಇದಾಗೈತಿ. ಈಗ ಡಿಜಿಟಲ್ ಈ ಒಂದು ಅಂಚೆ ಕಚೇರಿ ಆಗತೈತಿ ಏನಿಲ್ಲ ಹೆಚ್ಚ. ಈ ವೇಳೆಯಲ್ಲಿ ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯ ಅವಶ್ಯವಾಗಿ ಬೇಕಾಗಿದ್ದು, ಸರ್ಕಾರ ನಮ್ಮ ಗ್ರಾಮಕ್ಕೆ ಒಂದು ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯವನ್ನ ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ದರಲ್ಲದೆ, ಯಾವಾಗಲೂ ಬಾಡಿಗೆ ಕಟ್ಟಡ ಶಾಶ್ವತವಲ್ಲ, ಸರ್ಕಾರಿ ಪೋಸ್ಟ್ ಅಂಚೆ ಕಚೇರಿ ಕಟ್ಟಡವಾದರೆ ಶಾಶ್ವತವಾಗಿ ಪೋಸ್ಟ್ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಅನುಕೂಲವಾಗುತ್ತದೆ. ವಿವಿಧ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ನಿವೃತ್ತಿ ಮುಖ್ಯೋಪಾಧ್ಯಾಯರಾದ ಶಿವಪ್ಪ ಈಶಪ್ಪ ಯಾಳಗಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ ಪುಣ್ಯದ, ವಸಂತ್ ಗಾಣಿಗೇರ, ಸಣ್ಣಪ್ಪ ಬಾವಿ ಉಡದ, ಈರಣ್ಣ ಇಟಗಿ, ಈರಣ್ಣ ಸಾದರ, ಪಾತ್ರೆಪ್ಪ ಕಮತರ, ಭೀಮಪ್ಪ ಪೂಜಾರ, ಮೌಲಾಸಾಬ ನದಾಫ್ ಇನ್ನಿತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಕೊಪ್ಪಳ.